ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12 ಸೊ ಇನ್ನೇನು 28ನೇ ತಾರೀಕಿಂದ ಶುರು ಆಗ್ತಾ ಇದೆ. ಆ್ಯಂಡ್ ಡೇಟ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಪ್ರೋಮೋ ಕೂಡ ಅಪ್ಲೋಡ್ ಮಾಡಿದ್ದಾರೆ, ಮೀನ್ಸ್ ರಿಲೀಸ್ ಆಗಿದೆ. ಸೊ ಕಿಚ್ಚ ಸುದೀಪ್ ಅವರ ಒಂದು ಇಂಟ್ರೊಡಕ್ಷನ್ ಪ್ರೋಮೋ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಕರ್ನಾಟಕದ ಒಂದು ಬೇರೆ ಬೇರೆ ಭಾಗದ ಒಂದು ಸಂಸ್ಕೃತಿ ಕೂಡ ಅದರಲ್ಲಿ ತೋರಿಸಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ. ಸೊ ಇಡೀ ಒಂದು ಕರ್ನಾಟಕದ ತುಂಬ ಈ ಸಾರಿ ಬಿಗ್ ಬಾಸ್ನ ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗುವಂಥ ಪ್ರಯತ್ನ ಬಿಗ್ ಬಾಸ್ ಸೀಸನ್ 12 ತಂಡಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾರ್ಮಲಿ ಇದು ಎಲ್ಲ ಸೀಸನಲ್ಲೂ ಕೂಡ ತುಂಬ ದೊಡ್ಡದಾಗಿ ತೊಗೊಂಡು ಹೋಗಬೇಕು ಅಂತಲೇ ಇರುತ್ತೆ. ಸೊ ಆಬ್ವಿಯಸ್ ಆಗಿ ಈ ಸರಿ ಕೂಡ ಸೇಮ್ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡೇ ಸೊ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ. ಸೊ ವೈವಿಧ್ಯಮಯ ಅಂದ್ರೇ ಕರ್ನಾಟಕ ಅನ್ನೋ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಅಕ್ಷರಗಳನ್ನ ಇಟ್ಕೊಂಡೇ ಶುರು ಮಾಡ್ತಾರೆ ಆ ಒಂದು ಪ್ರೋಮೋನ. ಸೊ ಅದ್ರ ಜೊತೆಗೆ ಸೊ ಅಲ್ಲಿ ಬೇರೆ ಬೇರೆ ಭಾಗದ ಒಂದು ನೃತ್ಯ ಕಲೆಗಳನ್ನು ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಒಂದು ಕತ್ತಿ ವರಸೆದ್ರೂ ಆಗಿರ್ಬೋದು, ಹುಲಿ ಕುಣಿತ ಆದರೂ ಆಗಿರ್ಬೋದು ಮಂಗಳೂರು ಸೈಡು, ಆ್ಯಂಡ್ ಡೊಳ್ಳು ಕುಣಿತ, ಸೊ ಯಕ್ಷಗಾನ, ಸೊ ಈ ರೀತಿಯ ಕೆಲವೊಂದು ಡ್ಯಾನ್ಸ್ ಫಾರ್ಮ್ಗಳನ್ನೆಲ್ಲ ಅದರಲ್ಲಿ ತೋರಿಸ್ತಾ ಹೋಗ್ತಾರೆ. ಆ್ಯಂಡ್ ಬೇರೆ ಬೇರೆ ಭಾಷೆಯ ಒಂದು ಊಟದ ಶೈಲಿ ಆದರೂ ಆಗಿರ್ಬೋದು, ಆ್ಯಂಡ್ ಬಟ್ಟೆ ಉಡುಪುಗಳಾದರೂ ಆಗಿರ್ಬೋದು, ಬೇರೆ ಬೇರೆ ಸಂಸ್ಕೃತಿ ಬಗ್ಗೆ ಎಲ್ಲ ಕಡೆಯಿಂದ ತೋರಿಸೋ ಜೊತೆಗೆ ಸೊ ಆ್ಯಂಡ್ ಮೀಡಿಯಾ, ಸೊ ಸೋಷಿಯಲ್ ಮೀಡಿಯಾ ಆ್ಯಂಡ್ ನ್ಯೂಸು, ಸ್ಪೋರ್ಟ್ಸು, ಸೊ ಎಲ್ಲ ಒಂದು ಭಾವನೆಗಳು ತುಂಬಿರೋವಂಥ ಒಂದು ಸಮಾಜದಲ್ಲಿ ಸೊ ಯಾವ ರೀತಿಯಲ್ಲಿ ಒಂದು ಮಾಡಬೇಕು ಅನ್ನೋವಂಥದ್ದು ಈ ಶಕ್ತಿ ಇದೆಯಲ್ಲ, ಸೊ ಆ ಶಕ್ತಿ ಇರೋವಂಥದ್ದು ಒಂದು ಬಿಗ್ ಬಾಸ್ಗೆ, ಇನ್ನೊಂದು ಸುದೀಪ್ ಸರ್ಗೆ ಅನ್ನೋ ಒಂದು ರೀತಿಯಲ್ಲಿ ಸಿಂಬಲೈಸ್ ಮಾಡಿ ಸೊ ಆ ಒಂದು ಪ್ರೋಮೋ ಅಲ್ಲಿ ಕಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಜಸ್ಟ್ ಇದು ಒಂದು ರೀತಿಯಲ್ಲಿ ಒಂದು ಬಿಗ್ ಬಾಸ್ನ ಶುರು ಮಾಡ್ತಾ ಇದ್ದೀವಿ ಅಂತ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಆ್ಯಂಡ್ ಸುದೀಪ್ ಅವರ ಒಂದು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಪ್ರೋಮೋ ಅಪ್ಲೋಡ್ ಮಾಡಿರೋವಂಥದ್ದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಇನ್ನೂ ಮುಂದೆ ಬರುವಂಥದ್ದೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಪ್ರೋಮೋ ನೋಡಿ ಗೊತ್ತಾಗಿರುವಂಥದ್ದು ಏನಂತಂದರೆ 28ನೇ ತಾರೀಕು, ಸೊ ಇದೇ ಸೆಪ್ಟೆಂಬರ್ 28ನೇ ತಾರೀಕು ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಇರೋವಂಥದ್ದು. ಓಕೆ, ಸೊ ಇದ್ರ ಜೊತೆಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಚರ್ಚೆ ನಡೀತಾ ಇದೆ. ಸೊ ಲಾಸ್ಟ್ ಒಂದು ನಾನು ಕೂಡ ವಿಡಿಯೋ ಮಾಡಿದ್ದೆ ಒಂದು 8 ಡೇಸ್ ಬ್ಯಾಕ್. ಓಕೆ, ಸೊ 1 ವೀಕ್ ಬ್ಯಾಕ್ ಒಂದು ವಿಡಿಯೋ ಮಾಡಿರೋ ಪ್ರಕಾರ ಸೊ ಅದರಲ್ಲಿ ಏನು ಕಂಟೆಸ್ಟೆಂಟ್ಗಳು ಕೆಲವೊಂದು ಹೇಳಿದ್ದೆ ನಾನು. ಸೊ ಅದರಲ್ಲಿರೋವಂಥವ್ರೆ ಮತ್ತೆ ಕೆಲವೊಂದು ಇವಾಗ ಅಪ್ಡೇಟ್ಗಳು ಬರ್ತಾರೆ ನೋಡ್ತಾ ಇದ್ದಾರೆ. ಸೊ ರಿಪೀಟೆಡಾಗಿ ಬರ್ತಿದ್ದಾರೆ. ಸೊ ಅಂದರೆ ಮೇ ಬಿ ಇವ್ರು ಬರೋವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 19 ಮೆಂಬರ್ಸ್ದನ್ನು ಹೇಳಿದೆ ನಿಮಗೆ. ಸೊ ಅದರಲ್ಲಿ ಇವಾಗ ಬರ್ತಿರೋವಂಥ ಅಪ್ಡೇಟ್ಗಳಲ್ಲೂ ಕೂಡ ಸೊ ಅವರೇ ರಿಪೀಟ್ ಆಗ್ತಾ ಇದ್ದಾರೆ. ಸೊ ಅದರಲ್ಲಿ ಯಾರ್ಯಾರು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಮೇ ಬಿ ಅವ್ರು ಬರೋವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅನಿಸುತ್ತೆ. ಓಕೆ, ಸೊ ಮೊದಲನೇದಾಗಿ ಹೆಸರು ನೋಡೋದಾದರೆ ಸೊ ಇಲ್ಲಿ ಶ್ವೇತಾ ಪ್ರಸಾದ್ ಅವರು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇವರು ಸೀರಿಯಲಲ್ಲಿ ಮಾಡಿದ್ದಾರೆ, ಒಂದೆರಡು ಸಿನಿಮಾಗಳಲ್ಲೂ ಕೂಡ ಒಂದು ಸಪೋರ್ಟಿಂಗ್ ರೋಲಲ್ಲಿ ಕೂಡ ಮಾಡಿದ್ದಾರೆ ಶ್ವೇತಾ ಪ್ರಸಾದ್ ಅವರು. ಸೊ ಮೇ ಬಿ ಇವ್ರ ಹೆಸರು ಮತ್ತೆ ಇವಾಗ ಕೇಳಿ ಬರ್ತಿರೋದ್ರಿಂದ ಸೊ ಇವ್ರು ಬರೋವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ರೀಸೆಂಟ್ ಒಂದು ಇಂಟರ್ವ್ಯೂವಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಯಾರೋ ಒಬ್ಬರು ಇಂಟರ್ವ್ಯೂರ್ ಕೇಳ್ತಾ ಇದ್ರು, ಸೊ ಬಿಗ್ ಬಾಸ್ಗೆ ಏನಾದರೂ ನೀವು ಬರ್ತಾ ಇದ್ದೀರಿ ಅಂತ. ಬಟ್ ಆ ಸಸ್ಪೆನ್ಸ್ ಹಾಗೆ ಇರಲಿ ಅನ್ನೋ ರೀತಿಯಲ್ಲಿ ಸೊ ಅವರು ಹೇಳ್ತಾಯಿದ್ರು. ಆ್ಯಂಡ್ ಬಂದರೂ ಬರ್ಬೋದು, ಬರದೇ ಇದ್ದರೂ ಇರ್ಬೋದು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅವರಿಗೆ ಚಾನ್ಸಸ್ ಅಂದರೆ ಬರೋವಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಪ್ರತಿ ಒಂದು ಸೀಸನಲ್ಲೂ ಕೂಡ ಅವರಿಗೆ ಅಪ್ರೋಚ್ ಅಂತೂ ಮಾಡಿದ್ದಾರೆ. ಸೊ ಮೇ ಬಿ ಈ ಒಂದು ಸೀಸನಲ್ಲಿ ಅವ್ರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಹೊಸ ಹೆಸರು, ಆ್ಯಕ್ಚುಲಿ ಇದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿರಲಿಲ್ಲ, ಅನನ್ಯ ಅಮರ್ ಅಂತ. ಸೊ ಇವರು ಗಿಚ್ಚಿಗಿಲಿಗಿಲಿನಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಸೊ ಓಕೆ, ಸೊ ಇವರು ಬರೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಬಟ್ ಹೊಸ ಹೆಸರಾದರೂ ಕೂಡ ಮೇ ಬಿ ಇವ್ರು ಬರ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಕಲರ್ಸ್ ಕನ್ನಡದಲ್ಲಿ ಸುಮಾರು ಒಂದು ಶೋಗಳಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಸೊ ಇವರಿಗೆ ಅಪ್ರೋಚ್ ಮಾಡಿರ್ತಾರೆ. ಮೇ ಬಿ ಇವ್ರು ಒಪ್ಪಿ ಬಂದರೂ ಬರ್ಬೋದು ಅಂತ ಅನಿಸುತ್ತೆ. ಒಳ್ಳೆ ಕಂಟೆಸ್ಟೆಂಟು, ಚೆನ್ನಾಗಿ ಮಾತಾಡ್ತಾರೆ. ಸೊ ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ, ಸಾಗರ್ ಬಿಳಿಗೌಡ ಅಂತ. ಸೊ ಇವರು ಹೆಸರು ತುಂಬ ಒಂದು ಜಾಸ್ತಿ ಬರ್ತಾ ಇದೆ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ರು. ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಸತ್ಯ ಅನ್ನೋ ಸೀರಿಯಲಲ್ಲಿ ಕೂಡ ಮಾಡಿದ್ರು ಇವರು. ಸೊ ಇವರು ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತೀನಿ, ಸಾಗರ್ ಬಿಳಿಗೌಡ ಅಂತ. ಓಕೆ, ಸೊ ಇದ್ರ ಜೊತೆಗೆ ಸೊ ಗಿಲ್ಲಿ ನಟ. ಸೊ ಇವರು ಖಂಡಿತವಾಗಿ ಇವರೇನಾದರೂ ಬಂದರೆ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ರೀತಿಯಲ್ಲಿ ಕೊರತೆ ಇರಲ್ಲ. ಒಂದು ಹಳ್ಳಿ ಪ್ರತಿಭೆ, ಸೊ ಒಂದು ರಾ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಸೊ ಜಿ ಕನ್ನಡದಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರೀಸೆಂಟಾಗಿ ಬಂದಂಥ ಒಂದು ಕ್ವಾಟ್ಲೆ ಕಿಚನಲ್ಲಿ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಮಹಾನಟಿ ಅಂತ ಅನಿಸುತ್ತೆ. ಸೊ ಅದರಲ್ಲೂ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು. ಆ್ಯಂಡ್ ನಾನು ಹೇಳುವಂಥದ್ದು ರಾ ಇದೆ ಟ್ಯಾಲೆಂಟು. ಸೊ ಒಳ್ಳೆ ಒಂದು ಕಂಟೆಸ್ಟೆಂಟ್ ಆಗ್ತಾರೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೂಡ ಸಿಗುತ್ತೆ, ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ಸೊ ಒಂದು ವೇಳೆ ಬಂದರೆ ಹಳ್ಳಿ ಒಂದು ಪ್ರತಿಭೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹನುಮಂತಂಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿತ್ತಲ್ಲ, ಸೊ ಇವರು ಕೂಡ ಆ ಒಂದು ಸಪೋರ್ಟು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಂದರೆ ಚೆನ್ನಾಗಿರುತ್ತೆ. ಓಕೆ, ಇದ್ರ ಜೊತೆಗೆ ಸ್ವಾತಿ ಅಂತ. ಸೊ ಸೀರಿಯಲ್ ಆ್ಯಕ್ಟರು. ಸೊ ತುಂಬ ಹಳೆ ಅಲ್ಲ, ಸೊ ಒಂದು ಸ್ವಲ್ಪ ಹಿರಿಯರು. ಸೊ ಅವರು ಕೂಡ ಬರುವಂಥ ಚಾನ್ಸಸ್ ಇದೆ. ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಇವ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಸೊ ಮೇ ಬಿ ಅವರು ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಬಿಟ್ಟು ಸೊ ಇನ್ನೂ ಒಂದು ಸೋಷಿಯಲ್ ಮೀಡಿಯಾ ಕಡೆಯಿಂದ ಒಂದು ಹೆಸರು ಕೇಳಿ ಬರ್ತದೆ, ಅದು ತೇಜಸ್ ಗೌಡ ಅಂತ. ಸೊ ಇದು ಸುಮಾರು ಒಂದು 4-5 ಸೋರ್ಸ್ಗಳಿಂದ ನಾನು ಕನ್ಫರ್ಮ್ ಮಾಡ್ಕೊಂಡಿರೋ ಪ್ರಕಾರ ಸೊ ಇವರಿಗೆ ಅಪ್ರೋಚ್ ಕೂಡ ಆಗಿದೆ ಅಂತೆ. ಸೊ 2 ಸರಿ ಅಪ್ರೋಚ್ ಮಾಡಿದಾರಂತೆ. ಮೇ ಬಿ ಇವರು ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ರೀಸೆಂಟಾಗಿ ಇವ್ರದ್ದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು, ಇವ್ರದ್ದು ಇನ್ನೊಂದು ಕೆಲವರು ಯೂಟ್ಯೂಬರ್ಸ್ಗಳದ್ದು. ಸೊ ಇವರು ಆ ಒಂದು ಸೌಜನ್ಯ ಕೇಸಲ್ಲಿ ಒಬ್ಬರನ್ನ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಏನೋ ಪ್ರಾಬ್ಲಮ್ ಆಗಿತ್ತು, ನೋಡಿರ್ತೀರಾ. ಸೊ ಅದರಿಂದ ಏನಾದರೂ
ಬರಲ್ವಾ ಅಂತ. ಯಾಕಂದರೆ ಇವಾಗ ಬಂದರೂ ಕೂಡ ಸೊ ಮೇ ಬಿ ಸಪೋರ್ಟ್ ಸಿಗಲ್ವೇನೋ ಅಂತ ಅನಿಸುತ್ತೆ. ಬಟ್ ಹಾಗೆಲ್ಲ ಏನೂ ಇರಲ್ಲ. ನನ್ನ ಪ್ರಕಾರ ಅವರು ಬರಬೇಕು. ಓಕೆ, ಬಂದರೆ ಚೆನ್ನಾಗಿರುತ್ತೆ ಅವ್ರ ಕೆರಿಯರ್ಗಾದರೂ. ಈಗೇನಾದರೂ ಬ್ಯಾಡ್ ಆಗಿ ಅವ್ರದ್ದು ಹೆಸರು ಇದಾಗ್ತಾಯಿದ್ರೆ ಸೊ ಖಂಡಿತವಾಗ್ಲೂ ಅದನ್ನು ಒಳ್ಳೇದು ಮಾಡ್ಕೊಳ್ಳೋ ಅಂಥ ಎಲ್ಲ ಒಂದು ಅವಕಾಶ ಕೂಡ ಅವ್ರಿಗಿರುತ್ತೆ. ನನ್ನ ಪ್ರಕಾರ ಇವರಿಗೆ ಅಪ್ರೋಚ್ ಆಗಿದೆ 2 ಸರಿ ಅಂತಂದರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ತೇಜಸ್ ಗೌಡ ಸೊ ಟ್ರೋಲ್ ಮಾಡ್ತಿರ್ತಾರಲ್ಲ, ಸೊ ನೋಡಿರ್ತೀರ ಅವ್ರನ್ನ. ಸೊ ಮೇ ಬಿ ಅವರು ಬರ್ತಾರೆ ಅಂತ ಅನಿಸುತ್ತೆ. ಸೊ ಇಷ್ಟ ಆಗಿತ್ತು 6 ಹೆಸರುಗಳು. ಸೊ ಇದರಲ್ಲಿ ನನ್ನ ಪ್ರಕಾರ 6ರಲ್ಲಿ ನನ್ನ ಪ್ರಕಾರ ಮಿನಿಮಮ್ ಒಂದು 2-3 ಬಂದೇ ಬರ್ತಾರೆ. ಒಂದು ಶ್ವೇತಾ ಪ್ರಸಾದ್ ಮೇಲೆ ಅವರು ಖಂಡಿತವಾಗ್ಲೂ ಬರ್ಬೋದು ಅಂತ ಅನಿಸುತ್ತೆ. ಆಮೇಲೆ ಸಾಗರ್ ಬಿಳಿಗೌಡ, ಇನ್ನೊಂದು ತೇಜಸ್. ಈ 3 ಜನ ಅಂತೂ ಆಲ್ಮೋಸ್ಟ್ ಒಂದು 80% ಬರ್ತಾರೆ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ 100% ಹೇಳಿದ್ರು ಕೂಡ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಾನು 80% ಹೇಳ್ತಾ ಇದ್ದೀನಿ. ತೇಜಸ್ ಗೌಡ, ಶ್ವೇತಾ ಪ್ರಸಾದ್ ಆ್ಯಂಡ್ ಸಾಗರ್ ಬಿಳಿಗೌಡ. ಸೊ ಇವರು ಖಂಡಿತವಾಗ್ಲೂ ಬರಬಹುದು ಅಂತ ಅನಿಸುತ್ತೆ. ಓಕೆ, ಸೊ ಈ ಒಂದು 6 ಜನರಲ್ಲಿ ನಿಮಗೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದೇ ರೀತಿಯ ಬಿಗ್ ಬಾಸ್ ಸೀಸನ್ 12ರ ಒಂದು ಅಪ್ಡೇಟ್ಸ್ಗಳಿಗಾಗಿ ಆ್ಯಂಡ್ ರಿವ್ಯೂಗಳಿಗಾಗಿ, ರಿಯಾಕ್ಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಬಾಯ್.